ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 323ನೆಯ ಭಾಗ. ಅಪ್ಸರ ಸ್ತ್ರೀಯು ಪಕ್ಷಿ ರೂಪದಿಂದ ಹಾರಿ ಹೋಗುತ್ತಿರುವಾಗಲೂ ಬ್ರಹ್ಮನು ಅವಳನ್ನು ಹಿಂಬಾಲಿಸುವುದರಿಂದ ಭಯಗೊಂಡು ಅರುಣಾಚಲೇಶ್ವರನನ್ನು ಪ್ರಾರ್ಥಿಸಿದಾಗ ಅರುಣಾಚಲನು ಧನುರ್ಬಾಣಗಳನ್ನು ಧರಿಸಿದ ಒಬ್ಬ ವ್ಯಾಧನಾಗಿ ಉದ್ಭವಿಸಿ ಧನುಸ್ಸಿಗೆ ಬಾಣವನ್ನು ಹೂಡುತ್ತಲೇ ಅವನನ್ನು ನೋಡಿದ ಬ್ರಹ್ಮನ ಮೋಹವು ನಷ್ಟವಾಗಿ ಶಾಂತ ಮನಸ್ಕನಾಗಿ ಅರುಣಾಚಲೇಶ್ವರನಿಗೆ ನಮಸ್ಕಾರ ಮಾಡಿ, ದೇವದೇವನೇ ನಿನಗೆ ನಮಸ್ಕಾರಗಳು. ಭಕ್ತರು ಅಜ್ಞಾನದಿಂದ ಮಾಡಿದ ಅಕಾರ್ಯಗಳನ್ನು ನಿವೃತ್ತಿಸುವವನು, ಜೀವರಿಗೆ ಮಾಡಲಶಕ್ಯವಾದ ಕಾರ್ಯಗಳನ್ನು ಆಗಗೊಳಿಸುವವನು ನೀನೆ. ಪಾಪ ಸಂಕಲ್ಪದಿಂದ ಕೂಡಿದ ನನ್ನ ಈ ದೇಹವನ್ನು ನಾಶ ಮಾಡು, ಇಲ್ಲವೇ ವಿಶ್ವಾತ್ಮನಾದ ನೀನು ಪ್ರಪಂಚದ ಸೃಷ್ಟಿ ಕಾರ್ಯದಲ್ಲಿ ಬೇರೊಬ್ಬನನ್ನು ನಿಯೋಜನಗೊಳಿಸು, ಹೀಗೆಂದು ಪ್ರಾರ್ಥಿಸಿದನು. ಬ್ರಹ್ಮನ ಪ್ರಾರ್ಥನೆಗೆ ಕರುಣೆಗೊಂಡ ವ್ಯಾಧನು ಪರಮೇಶ್ವರನಾಗಿ ಕಾಣಿಸಿಕೊಂಡು, ಬ್ರಹ್ಮದೇವನೇ, ನಿನಗೆ ನಾನೇ ಕೊಟ್ಟಿರುವ ಆಯು ಪ್ರಮಾಣವನ್ನು ಹಿಂತೆಗೆದುಕೊಳ್ಳಲಾಗದು. ಅಧಿಕಾರದಲ್ಲಿದ್ದಾಗ ರಾಗದ್ವೇಷಾದಿಗಳು ಎಲ್ಲರನ್ನೂ ಬಾಧಿಸುವವು, ಅದಕ್ಕೆ ನೀನು ಹೊರತಾಗಿಲ್ಲ. ಆದುದರಿಂದ ನೀನು ನಿನ್ನ ಸ್ಥಾನದಲ್ಲಿ ಮುಂದುವರೆದು ನಿನ್ನ ದೋಷಗಳ ಪರಿಹಾರಕ್ಕಾಗಿ ಸದಾ ಅರುಣಾಚಲನೆಂಬ ಈ ತೇಜೋಲಿಂಗವನ್ನು ಸ್ಮರಿಸುತ್ತಿರು. ಕಾಯ ವಾಚ ಮನಸ ಈ ಮೂರರಿಂದ ಯಾವ ಪಾಪಗಳು ಮಾಡಲ್ಪಡುವವೋ ಅವೆಲ್ಲವೂ ಅರುಣಾಚಲನ ದರ್ಶನ ಮಾತ್ರದಿಂದಲೇ ನಿರ್ಮೂಲವಾಗುವವು. ಪ್ರದಕ್ಷಿಣೆ, ನಮಸ್ಕಾರ, ನಾಮಸ್ಮರಣೆ, ಪೂಜೋಪಚಾರ, ಸ್ತೋತ್ರಗಳಿಂದ ಅರುಣಾಚಲಗಿರಿಯು ಸಕಲ ಪಾತಕಗಳನ್ನು ನಾಶ ಮಾಡುವುದು. ಕೈಲಾಸ ಮತ್ತು ಮೇರು ಪರ್ವತದಲ್ಲಿ ನಾನು ಕೆಲವು ಕಲೆಗಳಿಂದ ಮಾತ್ರ ಕಾಣಿಸುವೆನು, ಆದರೆ ಅರುಣಾಚಲಗಿರಿಯಲ್ಲಿ ಪೂರ್ಣ ಕಲೆಗಳಿಂದ ಕೂಡಿ ಸನ್ನಿಹಿತನಾಗಿರುತ್ತೇನೆ. ಈ ಪರ್ವತದ ಶೃಂಗವನ್ನು ದರ್ಶನ ಮಾಡುವುದರಿಂದಲೇ ಸಕಲ ಪಾಪಗಳ ನಿವಾರಣೆಯಾಗುವುದು. ಹಿಂದೆ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬ್ರಹ್ಮನು ತನ್ನ ಹೆಸರಿನಿಂದ ಅಂಕಿತವಾದ ಬ್ರಹ್ಮ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ಮೋಹವನ್ನು ಕಳೆದುಕೊಂಡನು. ನೀನು ಸಹ ಆ ಬ್ರಹ್ಮತೀರ್ಥದಲ್ಲಿ ಸ್ನಾನ ಮಾಡಿ ಅರುಣಾಚಲೇಶ್ವರನನ್ನು ಪೂಜಿಸಿ ಮೌನ ವ್ರತದಿಂದ ಪ್ರದಕ್ಷಿಣೆಯನ್ನು ಮಾಡಿದರೆ ನಿಷ್ಕಲ್ಮಶನಾಗುವೆ. ಹೀಗೆ ಎಂದು ಹೇಳಿ ಪರಮೇಶ್ವರನು ಅಂತರ್ಧಾನನಾದನು. ಪರಮೇಶ್ವರನ ಮಾತಿನಂತೆ ಬ್ರಹ್ಮ ಏನು ಬ್ರಹ್ಮ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿ ಯಮ ನಿಯಮಾದಿ ಅಷ್ಟಾಂಗ ಯೋಗ ಸಾಧನೆಯಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಭಕ್ತಿಯಿಂದ ವಿದ್ಯುಕ್ತನಾಗಿ ಷೋಡಶೋಪಚಾರ ಪೂಜೆ ಮಾಡಿ ಮೌನದಿಂದ ಗಿರಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ತನ್ನ ಸಕಲ ಪಾಪಗಳಿಂದ ಮುಕ್ತನಾಗಿ ತನ್ನ ಲೋಕಕ್ಕೆ ತೆರಳಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.